ಗುಜರಾತ್ ವಡೋದರದಲ್ಲಿ ಬ್ರಿಡ್ಜ್ ಬಿದ್ದು 15 ಜನರು ದುರಂತ ಅಂತ್ಯ ಕಂಡಿದ್ದಾರೆ. ಹಳೆ ಕಾಲದ ಸೇತುವೆಗಳು ದೇಶದ ಹಲವು ಕಡೆ ಕುಸಿಯುತ್ತಿವೆ. ನಮ್ಮ ಶಿವಮೊಗ್ಗದಲ್ಲೂ ಸಹ ಹಳೆ ಕಾಲದ ಸೇತುವೆ ಶಿವಮೊಗ್ಗದ ಹೃದಯ ಭಾಗದಲ್ಲಿದ್ದು ಇದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಹ ಇಲ್ಲ. ಹೌದು, ನಾವು ಹೇಳ್ತಾ ಇರೋದು ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಬಳಿ ಇರುವ ತುಂಗಾ ಸೇತುವೆ ಬಗ್ಗೆ. ಇದನ್ನು ಕಟ್ಟಿ ಹಲವು ವರ್ಷಗಳಿವೆ, ಆದರೆ ಇದುವರೆಗೂ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಇವೆ. 2019ರಲ್ಲಿ ತುಂಗ ಪ್ರವಾಹ ಬಂದಾಗ ಭಾರಿ ಬಿರುಕು ಕಾಣಿಸಿಕೊಂಡು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆಮೇಲೆ ತೇಪೆ ಹಚ್ಚುವ ಕೆಲಸ ನಡೀತು. ಇದೀಗ ಭಾರಿ ವಾಹನಗಳಿಗೆ ಬ್ರೇಕ್ ಹಾಕಿ ಲಘು ವಾಹನಗಳನ್ನ ಅಂದ್ರೆ ಬೈಕ್, ಕಾರುಗಳನ್ನ ಮಾತ್ರ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ರಾತ್ರಿ 10 ಗಂಟೆಯ ನಂತರ ವಾಹನಗಳಿಗೆ ಈ ಸೇತುವೆ ಮೇಲೆ ಪ್ರವೇಶವಿಲ್ಲ. ನಾವಿಲ್ಲಿ 40 ವರ್ಷದಿಂದ ವಾಸವಾಗಿದ್ದೀವಿ. ಯಾವುದೇ ವೆಹಿಕಲಿಂದ ಏನೂ ತೊಂದರೆ ಇದ್ದಿಲ್ಲ. ಮೊದಲೇ ತೊಂದರೆ ಇತ್ತು. ಮೊದಲೇ ಆ ಸೇತುವೆ ಕಟ್ಟೋಕ್ಕಿಂತ ಮುಂಚೆ ತೊಂದರೆ ಇತ್ತು. ಈ ಹೊಸ ಸೇತುವೆ ಆದಮೇಲೆ ಯಾವುದೂ ಅನನುಕೂಲ ಇಲ್ಲ, ಅನುಕೂಲ ಇದೆ. ಆದರೆ ಸೇತುವೆ ಹಳೆಯದು ಅಂತ ಅಷ್ಟೇ ಇದು ಪಕ್ಕದ್ದು. ಆದರೆ ನಮ್ಮ ಇವ್ರ ಪಿರಿಯಡಲ್ಲಿ ಆಗಿರೋದು, ವಿಶ್ವೇಶ್ವರಯ್ಯ ಪಿರಿಯಡಲ್ಲಿ ಆಗಿರೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ.
ಅದೇ ಒಂದು ಸರಿ ಅದು ಚೇರು ಏನು ಪ್ರಾಬ್ಲಮ್ ಇತ್ತು ಅದೀಗ ಸರಿ ಮಾಡಿದ್ದಾರೆ, ಗಟ್ಟಿ ಇದೆ, ಮತ್ತೆ ಏನು ತೊಂದರೆ ಇಲ್ಲ. ಅದು ಮುಂದೆ ಹೋಗಿ ನಮ್ಮ ಬೆಕ್ಕಿನ ಕಲ್ಮಠ ಎದುರುಗಡೆ ಒಂಚೂರು ಕ್ರ್ಯಾಕ್ ಉಂಟು, ಅದು ಬಿಟ್ಟರೆ ಮತ್ತೆ ಸೇತುವೆ ಏನೂ ಪ್ರಾಬ್ಲಮ್ ಇಲ್ಲ. ಆವಾಗ ಅದಕ್ಕೆ ಸ್ವಲ್ಪ ರೀಕಂಡೀಷನ್ ಮಾಡ್ತಾ ಇರಬೇಕು, ಒಂದು ಸರಿ 2 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಪೈಂಟ್ ಹೊಡೆದು ಅದಕ್ಕೆ ಮೊನ್ನೆ ತಾನೇ ಎಷ್ಟೋ ಲಕ್ಷ ರೂಪಾಯಿ ತೊಗೊಂಡು ಖರ್ಚು ಮಾಡಿ ಅದಕ್ಕೆ ರೆಡಿ ಮಾಡಿದ್ದಾರೆ. ಚೆನ್ನಾಗಿದೆ, ಪೊಲೀಸ್ನವರು ಕಂಟ್ರೋಲ್ ಮಾಡಿದ್ದಾರೆ. ಇಲ್ಲಿ ದೊಡ್ಡ ವೆಹಿಕಲ್ ಹೋಗ್ತಾ ಇಲ್ಲ, ಸಣ್ಣ ವೆಹಿಕಲ್ ಎಲ್ಲ ಈ ಕಡೆ ಹೋಗ್ತಾ ಇದೆ. ನ್ಯೂ ಬ್ರಿಡ್ಜ್ ಮೇಲೆ ದೊಡ್ಡ ವೆಹಿಕಲ್ ಹೋಗ್ತಾ ಇದ್ದಾವೆ, ಯಾವುದೂ ಪ್ರಾಬ್ಲಮ್ ಇಲ್ಲ. ಗಟ್ಟಿ ಇದೆ ಸೇತುವೆ ಬಗ್ಗೆ ಏನು ಇನ್ನೂ ಓಡುತ್ತೆ, ಇನ್ನು ತುಂಬ ದಿನ ಆಗುತ್ತೆ. ಎಲ್ಲಕ್ಕಿಂತ ಇದು ಮುಖ್ಯವಾದ ಏನಪ್ಪ ಅಂದರೆ ವಿಶೇಷ ರಾಯ ಮಾಡಿರೋದು ಅಂಥೇಳಿ ನಮ್ಮ ಒಂದು ಇಚ್ಛೆ.